ರೋಸ್ಮಾರ್ಟ್ ಕಂಪನಿಗೆ ಮತ್ತೆ ಸಿಕ್ತು ಸಾರಿಗೆ ಇಲಾಖೆಯ ಲೈಸೆನ್ಸ್. ಗುತ್ತಿಗೆದಾರರನ್ನ ಪಾರ್ಟ್ನರ್ ಮಾಡಿಕೊಂಡ್ರ ಆಫೀಸರ್ಸ್. ಕಾಂಟ್ರಾಕ್ಟ್ಸ್ ಮೂಲಕ ಭ್ರಷ್ಟಾಚಾರಕ್ಕೆ ಇಳಿದ್ರ ಸಾರಿಗೆ ಅಧಿಕಾರಿಗಳು. ರೋಸ್ಮಾರ್ಟ್ ಕಂಪನಿಗೆ ಮತ್ತೆ ಸಿಕ್ತು ಸಾರಿಗೆ ಇಲಾಖೆಯ ಲೈಸೆನ್ಸ್. ಗುತ್ತಿಗೆದಾರರನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡ್ರ ಆಫೀಸರ್ಸ್. ಕಾಂಟ್ರಾಕ್ಟರ್ಸ್ ನ ಮೂಲಕ ಭ್ರಷ್ಟಾಚಾರಕ್ಕೆ ಇಳಿತ ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ವಾ? ಫ್ರೀಡಂ ಟಿವಿ ಬಟಾಬೈಲು ಮಾಡ್ತಾ ಇದೆ ರೋಸ್ಮಾರ್ಟ್ ಕರ್ಮಕಾಂಡವನ್ನ. ಎಸ್ ವೀಕ್ಷಕರೇ, ರೋಸ್ಮಾರ್ಟ್ ಕಂಪನಿಗೆ ಮತ್ತೆ ಸಾರಿಗೆ ಇಲಾಖೆಯ ಲೈಸೆನ್ಸ್ ಇದು ಸಿಕ್ಕಿದೆ. ಗುತ್ತಿಗೆದಾರರನ್ನ ಪಾರ್ಟ್ನರ್ಶಿಪ್ ಆಗಿ ಇಟ್ಕೊಂಡ್ಬಿಟ್ರ ಆಫೀಸರ್ಸ್ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಕಾಂಟ್ರಾಕ್ಟ್ಸ್ ಮೂಲಕ ಭ್ರಷ್ಟಾಚಾರಕ್ಕೆ ಇಳಿತಾ ಇದೆಯಾ ಸಾರಿಗೆ ಇಲಾಖೆ ಎನ್ನುವಂತಹ ಪ್ರಶ್ನೆ. ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಪ್ರಶ್ನೆ ಯಾರು ಮಾಡ್ತಾ ಇಲ್ವಾ ಅಂತ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ರೋಸ್ಮಾರ್ಟ್ ಕರ್ಮಕಾಂಡವನ್ನ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿಯಲ್ಲಿ ಸಾರಿಗೆ ಇಲಾಖೆಯ ರೋಸ್ಮಾರ್ಟ್ ಹಗರಣವನ್ನ ಬಟಾಬೈಲು ಮಾಡ್ತಾ ಇದ್ದೀವಿ. ಹೇಳೋರ್ ಕೇಳೋರ್ ಯಾರು ಇಲ್ಲದೆ ತಾನು ಮೆರೆದಂಗೆ ಮೆರಿತಾ ಇರುವಂತವ್ರನ್ನ ಬಟಾಬೈಲು ಮಾಡ್ತಾ ಇದೆ ಫ್ರೀಡಂ ಟಿವಿ. ಎಸ್ ವೀಕ್ಷಕರೇ, ಬಿಲ್ಡರ್ ನಲ್ಲಿ ಪಾಲ್ಗೊಂಡಿದ್ದು ಎರಡೇ ಕಂಪನಿ ಆಗಿತ್ತು. ಫ್ರೀಡಂ ಟಿವಿಯಲ್ಲಿ ಸಾರಿಗೆ ಇಲಾಖೆಯ ರೋಸ್ಮಾರ್ಟ್ ಹಗರಣ ಬಯಲು. ಬಿಡ್ಡಿಂಗ್ ನಲ್ಲಿ ಪಾಲ್ಗೊಂಡಿದ್ದು ಎರಡೇ ಕಂಪನಿ, ಮಣಿಪಾಲ್ ಮತ್ತು ರೋಸ್ಮಾರ್ಟ್ ಮಾತ್ರ ಬಿಡ್ಡಿಂಗ್ ಅಲ್ಲಿ ಇದ್ದಿದ್ದು. ನಿಯಮಗಳನ್ನ ಗಾಳಿಗೆ ತೂರಿ ಮತ್ತೆ ಸ್ಮಾರ್ಟ್ ಕಂಪನಿ ಮಣೆ ಹಾಕಲಾಗಿದೆ. ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ನಿಯಮಗಳ ಪ್ರಕಾರ ರೀಬಿಡ್ಡಿಂಗ್ ಮಾಡಲಾಗಿತ್ತು. ಆದ್ರೆ ಬೇಕಂತಲೇ ಈ ನಿಯಮ ಮರೆತಂತಹ ಸಾರಿಗೆ ಇಲಾಖೆಯವರು ಸಾರಿಗೆ ಅಧಿಕಾರಿಗಳು ರೋಸ್ಮಾರ್ಟ್ ಕಂಪನಿಗೆ ಮತ್ತೆ ಮಣೆ ಹಾಕಿದಂತಹ ಸಾರಿಗೆ ಇಲಾಖೆ ಕಳೆದ 17 ವರ್ಷಗಳಿಂದ ಆರ್ಸಿ ಡಿಎಲ್ ಸ್ಮಾರ್ಟ್ ಕಾರ್ಡ್ ಪೂರೈಕೆ. ಈಗ ಮತ್ತೆ ರೋಸ್ಮಾರ್ಟ್ಗೆ ಆರ್ಸಿ ಡಿಎಲ್ ಕಾರ್ಡ್ ಪೂರೈಸುವಂತಹ ಹೊಣೆಯನ್ನ ನೀಡಲಾಗಿದೆ. ಪ್ರತಿ ಆರ್ಸಿ ಕಾರ್ಡ್ಗೆ 64 ರೂಪಾಯಿ, ಡಿಎಲ್ ಕಾರ್ಡ್ಗೆ 49 ರೂಪಾಯಿ ಕೋಟ್ ಮಾಡಿದ್ದಂತಹ ರೋಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ಗೆ ಸರಿಸುಮಾರು 217 ರೂಪಾಯಿ ಪಡಿತಿರುವಂತಹ ಸಾರಿಗೆ ಇಲಾಖೆ. ಫ್ರೀಡಂ ಟಿವಿಯಲ್ಲಿ ಸಾರಿಗೆ ಇಲಾಖೆ ರೋಸ್ಮಾರ್ಟ್ ಹಗರಣವನ್ನ ಬಟಾಬೈಲು ಮಾಡ್ತಾ ಇದ್ದೀವಿ ವೀಕ್ಷಕರೇ. ಬಿಡ್ಡಿಂಗ್ ಅಲ್ಲಿರೋದು ಎರಡು ಕಂಪನಿ ಬಂದಿತ್ತು. ಆ ಒಂದು ಕಂಪನಿ ಮಣಿಪಾಲು, ಮತ್ತೊಂದು ರೋಸ್ಮಾರ್ಟ್. ಈ ರೋಸ್ಮಾರ್ಟ್ ಈಗ ಬಿಡ್ಡಿಂಗ್ ನಲ್ಲಿ ವಿನ್ ಆಗಿದೆ. ನಿಯಮಗಳನ್ನ ಗಾಳಿಗೆ ತೂರಿ ಮತ್ತೆ ರೋಸ್ಮಾರ್ಟ್ ಕಂಪನಿಗೆ ಮಣೆ ಹಾಕಿರುವಂತಹ ಸರ್ಕಾರ ಈ ಒಂದು ನಿಯಮಗಳ ಪ್ರಕಾರ ರೀಬಿಡ್ಡಿಂಗ್ ಮಾಡಬೇಕಾಗಿತ್ತು. ಆದ್ರೆ ಬೇಕಂತಲೇ ಈ ನಿಯಮವನ್ನ ಮರೆತಂತಹ ಸಾರಿಗೆ ಅಧಿಕಾರಿಗಳು 17 ವರ್ಷಗಳಿಂದ ವೀಕ್ಷಕರೇ 17 ವರ್ಷಗಳಿಂದ ಸ್ಮಾರ್ಟ್ ಕಾರ್ಡ್ ಪೂರೈಕೆಯಲ್ಲಿ ರೋಸ್ಮಾರ್ಟ್ ಕಳ್ಳಾಟವನ್ನ ಮಾಡಿದೆ. ಬರೋಬ್ಬರಿ 17 ವರ್ಷಗಳಿಂದ ಪೂರೈಕೆ ಮಾಡ್ತಾ ಇರುವಂತಹ ಈ ಒಂದು ಸ್ಮಾರ್ಟ್ ಕಾರ್ಡ್ ಕ್ವಾಲಿಟಿನೇ ಇಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. 17 ವರ್ಷದಿಂದಲೂ ಸ್ಮಾರ್ಟ್ ಕಾರ್ಡ್ ಪೂರೈಕೆಯಲ್ಲಿ ರೋಸ್ಮಾರ್ಟ್ ಕಳ್ಳಾಟ. ಪೂರೈಕೆ ಮಾಡ್ತಾ ಇರುವಂತಹ ಸ್ಮಾರ್ಟ್ ಕಾರ್ಡ್ ಕ್ವಾಲಿಟಿನೇ ಇಲ್ಲ ಎನ್ನುವಂತಹ ಆರೋಪ. ಕ್ವಾಲಿಟಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಪೂರೈಕೆ ಮಾಡದಂತಹ ಕಂಪನಿಗೆ ಹಲವು ಬಾರಿ ನೋಟಿಸ್. ಆದ್ರೂ ಪದೇ ಸ್ಮಾರ್ಟ್ ಕಾರ್ಡ್ ಕಂಪನಿಗೆ ಮಣೆ ಹಾಕಿರುವಂತಹ ಅಧಿಕಾರಿಗಳು ರೋಸ್ಮಾರ್ಟ್ ಕಂಪನಿಗೆ ಮಣೆ ಹಾಕಿದ್ದಕ್ಕೆ ಇಲಾಖೆಯಲ್ಲಿ ಅಪಸ್ವರ. ಈ ಹಿಂದೆ 15 ವರ್ಷಕ್ಕೆ ಟೆಂಡರ್ ಅನ್ನ ಪಡೆದಿದ್ದಂತಹ ರೋಸ್ಮಾರ್ಟ್ ಕಂಪನಿ ಇದೀಗ ಮತ್ತೆ 5 ವರ್ಷಕ್ಕೆ ಅಕ್ರಮವಾಗಿ ಟೆಂಡರ್ ಪಡೆದಂತಹ ರೋಸ್ಮಾರ್ಟ್ ಕಮಿಷನ್ ಪಡೆದು ರೋಸ್ಮಾರ್ಟ್ಗೆ
ಟೆಂಡರ್ ಕೊಟ್ರ ಸಾರಿಗೆ ಅಧಿಕಾರಿಗಳು ಅಂತ. ಸಾರಿಗೆ ಇಲಾಖೆಯ ರೋಸ್ಮಾರ್ಟ್ ಟೆಂಡರ್ನಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ. ಸಾರಿಗೆ ಇಲಾಖೆ ಆಯುಕ್ತ ಯೋಗೇಶ್ ಅವರೇ ಏನಿದು ಈ ಕರ್ಮಕಾಂಡ? ಸಾರಿಗೆ ಇಲಾಖೆಯ ಕಾರ್ಯದರ್ಶಿ NV ಪ್ರಸಾದ್ ಅವರೇ ಏನಿದು ಈ ಕರ್ಮಕಾಂಡ? ಎಸ್ ವೀಕ್ಷಕರೇ, ರೋಸ್ಮಾರ್ಟ್ ಕಂಪನಿಗೆ ಮತ್ತೆ ಈ ಒಂದು ಸಾರಿಗೆ ಇಲಾಖೆಯ ಲೈಸೆನ್ಸ್ ಏನಿದೆ ಅದು ಸಿಕ್ಕಿದೆ. ಗುತ್ತಿಗೆದಾರರನ್ನ ಪಾರ್ಟ್ನರ್ನಾಗಿ ಮಾಡಿಕೊಂಡ್ರ ಆಫೀಸರ್ಸ್ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದ್ದು, ಕಾಂಟ್ರಾಕ್ಟರ್ನ ಮೂಲಕ ಭ್ರಷ್ಟಾಚಾರಕ್ಕೆ ಇಳಿದ್ರ ಸಾರಿಗೆ ಇಲಾಖೆಯವರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನ ಕೇಳೋರು ಹೇಳೋರು ಯಾರು ಇಲ್ಲದಂತೆ ಕಾಣ್ತಾ ಇದೆ. ಫ್ರೀಡಂ ಟಿವಿ ಈ ಒಂದು ಸತ್ಯವನ್ನ ನಿಮ್ಮ ಎದುರು ಬಟಾಬೈಲ್ ಮಾಡ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಸಾರಿಗೆ ಇಲಾಖೆಯ ರೋಸ್ಮಾರ್ಟ್ ಹಗರಣವನ್ನ ಬಯಲು ಮಾಡಲಿಕ್ಕೆ ಹೊರಟಿದ್ದೀವಿ. ಬಿಡ್ಡಿಂಗ್ ನಲ್ಲಿ ಪಾಲ್ಗೊಂಡಿದ್ದು ಎರಡೇ ಕಂಪನಿ ಆಗಿತ್ತು. ಒಂದು ಮಣಿಪಾಲ್ ಹಾಗೆ ಮತ್ತೊಂದು ರೋಸ್ಮಾರ್ಟ್ ಮಾತ್ರ ಆಗಿತ್ತು. ನಿಯಮಗಳನ್ನ ಗಾಳಿಗೆ ತೂರಿ ಮತ್ತೆ ರೋಸ್ಮಾರ್ಟ್ ಎನ್ನುವಂತಹ ಕಂಪನಿಗೆ ಮಣೆ ಹಾಕಲಾಗಿದೆ. ನಿಯಮಗಳ ಪ್ರಕಾರ ರೀಬೆಡ್ಡಿಂಗ್ ಮಾಡಲಾಗಿತ್ತು. ಆದರೆ ಬೇಕಂತಲೇ ಈ ಒಂದು ನಿಯಮವನ್ನ ಬರೆದಂತಹ ಸಾರಿಗೆ ಅಧಿಕಾರಿಗಳು ರೋಸ್ಮಾರ್ಟ್ ಕಂಪನಿಗಳಿಗೆ ಮತ್ತೆ ಮಣೆ ಹಾಕಿದ್ದು ಸಾರಿಗೆ ಇಲಾಖೆಯ ಈ ಒಂದು ನಡೆ ಭಾರಿ ಕುತೂಹಲವನ್ನು ಮೂಡಿಸಿದೆ. ಕಳೆದ 17 ವರ್ಷದಿಂದ RCDL ಸ್ಮಾರ್ಟ್ ಕಾರ್ಡ್ಗಳ ಪೂರೈಕೆ ಮಾಡಲಾಗ್ತಾ ಇದ್ದು, ಈಗ ಮತ್ತೆ ರೋಸ್ಮಾರ್ಟ್ಗೆ RCDL ಆ ಒಂದು ಕಾರ್ಡ್ನ ಪೂರೈಕೆ ಮಾಡಲಾಗಿದೆ. ಪ್ರತಿ RC ಕಾರ್ಡ್ಗೆ 64 ರೂಪಾಯಿ, DL ಕಾರ್ಡ್ಗೆ 49 ರೂಪಾಯಿ ಖೋಟ್ ಮಾಡಿದಂತಹ ರೋಸ್ಮಾರ್ಟ್ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಸವಾರರಿಂದ 217 ರೂಪಾಯಿ ಪಡೆಯುವಂತಹ ಸಾರಿಗೆ ಇಲಾಖೆ 17 ವರ್ಷದಿಂದಲೂ ಕೂಡ ಸ್ಮಾರ್ಟ್ ಕಾರ್ಡ್ ಪೂರೈಕೆಯಲ್ಲಿ ರೋಸ್ಮಾರ್ಟ್ ಕಳ್ಳಾಟವನ್ನು ನಡೆಸ್ತಾ ಇತ್ತು. ಪೂರೈಕೆ ಮಾಡ್ತಿರುವಂತಹ ರೋಸ್ಮಾರ್ಟ್ ಪೂರೈಕೆ ಮಾಡ್ತಾ ಇರುವಂತಹ ಸ್ಮಾರ್ಟ್ ಕಾರ್ಡ್ ಕ್ವಾಲಿಟಿ ಇಲ್ಲ ಎನ್ನುವಂತಹ ಆರೋಪಗಳು ಕೇಳಿಬರ್ತಾ ಇತ್ತು. ಆದ್ರೂ ಕೂಡ ಪದೇ ಪದೇ ಸ್ಮಾರ್ಟ್ ಕಾರ್ಡ್ಗಳ ಕಂಪನಿಗೆ ಮಣೆ ಹಾಕಿರುವಂತಹ ಅಧಿಕಾರಿಗಳು ಪಾರ್ಟ್ನರ್ಸ್ ಆಗಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ರೋಸ್ಮಾರ್ಟ್ ಕಂಪನಿ ಮಣೆ ಹಾಕಿದ್ದಕ್ಕೆ ಇಲಾಖೆಯಲ್ಲೇ ಅಪಸ್ವರಗಳು ಕಂಡು ಬರ್ತಾ ಇದ್ದು, ಈ ಹಿಂದೆ 15 ವರ್ಷಕ್ಕೆ ಟೆಂಡರ್ ಪಡೆದಿದ್ದಂತಹ ರೋಸ್ಮಾರ್ಟ್ ಕಂಪನಿ ಇದೀಗ ಮತ್ತೆ 5 ವರ್ಷಕ್ಕೆ ಅಕ್ರಮವಾಗಿ ಟೆಂಡರ್ ಅನ್ನ ಪಡೆದು ಈ ಒಂದು ರೋಸ್ಮಾರ್ಟ್ ಕಂಪನಿ ನಡೆಸ್ತಾ ಇರುವಂತದ್ದು. ಕಮಿಷನ್ ಪಡೆದು ರೋಸ್ಮಾರ್ಟ್ಗೆ ಟೆಂಡರ್ ಅನ್ನ ಕೊಟ್ಟರ ಸಾರಿಗೆ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಸಾರಿಗೆ ಇಲಾಖೆಯ ಆಯುಕ್ತ ಯೋಗೇಶ್ ಅವರೇ, ನಿಮ್ಮ ಕರ್ಮಕಾಂಡ ಏನಿದು? ಸಾರಿಗೆ ಇಲಾಖೆಯ ಕಾರ್ಯದರ್ಶಿ NV ಪ್ರಸಾದ್ ಅವರೇ, ಏನಿದು ಕರ್ಮಕಾಂಡ? ನೀವುಗಳೇ ಉತ್ತರವನ್ನ ಕೊಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.